ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತಿನ ದಿನ ಶನಿವಾರದ ಇವತ್ತಿನ ದಿನ ನಂದು ಹೇಗೆಲ್ಲ ಶುರುವಾಯಿತು ಅಂತ ಹೇಳಿದರೆ, ಅದೇ ಪ್ರತಿದಿನದ ರೊಟೀನ್ ಮತ್ತು ಒಂದು ಬ್ಲೂ ಟೀ ಅಥವಾ ಒಂದು ಮಾಲ್ಟ್. ನಾನು ಇವತ್ತಿನ ದಿನ ಒಂದು ಬ್ಲೂ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಡೋಣ. ಬ್ಲೂ ಟೀಗೆ ಇಟ್ಟೆ. ಇವತ್ತು ಆಪ್ಷನ್ಸ್ ಜಾಸ್ತಿನೇ ಇತ್ತು. ಯಾಕೆ ಅಂತ ಹೇಳಿದರೆ, ಕೆಲಸದ ಆಪ್ಷನ್ನು, ಬೇರೆ ಆಪ್ಷನ್ನು ಅಂತ ತಪ್ಪು ತಿಳ್ಕೊಬೇಡಿ. ಕೆಲಸದ ಆಪ್ಷನ್ಸು ತುಂಬಾ ಇತ್ತು. ಯಾಕೆ ಅಂದರೆ ಮಕರ ಸಂಕ್ರಾಂತಿ ಹಬ್ಬ ಹತ್ರಕ್ಕೆ ಬಂತಲ್ಲ, ಇನ್ನು ಕೆಲವೇ ದಿನಗಳಷ್ಟೇ, 3-4 ದಿನಗಳಿದೆ. ಹಾಗಾಗಿ ಅದಕ್ಕೆ ಪ್ರಿಪ್ರೇಷನ್ಗಳೆಲ್ಲ ಮಾಡ್ಕೋಬೇಕಾಗಿತ್ತಲ್ಲ. ದಿನ ತಳ್ಕೊಂಡು ಬಂದಿದ್ದು ಇವತ್ತಿನ ದಿನ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಒಂದು ಬ್ಲೂ ಟೀಗೆ ಇಟ್ಟು, ಹಾಗೆ ಒಂದು ತಿಂಡಿ ಸಾಂಬಾರು ಕೂಡ ಮಾಡ್ಕೊಂಡು ಬಿಡೋಣ ಅಂತೇಳಿ. ನಮ್ಮನೆಯವ್ರಿಗೆ ಮಂಡಕ್ಕಿ ಉಸ್ಲಿ ಅಂದರೆ ತುಂಬ ಫೇವ್ರೇಟ್. ಹಂಗಾಗಿ ಇವತ್ತು ಅವರೆಕಾಳನ್ನು ಕೂಡ ನಾನು ಸುಲಿದು ಎಲ್ಲ ರೆಡಿ ಇಟ್ಕೊಂಡಿದ್ದೆ. ಅದನ್ನು ಸಾಂಬಾರಿಗೂ ಮತ್ತು ತಿಂಡಿಗೂ ಕೂಡ ಕೂಡಿಸಿ ನಾನು ಕೂಗಿಸೋಣ ಒಂದು ಸರ್ತಿ, ಅದನ್ನೊಂದು 3-4 ವಿಷಲ್ ಹಾಕಿಸ್ಕೊಳ್ಳೋಣ ಅಂಥೇಳಿ ಎಲ್ಲ ಅವರೆಕಾಳು ತರಕಾರಿ ಏನು ಬೇಕು ನನಗೆ, ಸಾಂಬಾರಿಗೆ ಏನು ಬೇಕು ಎಲ್ಲನೂ ಜೋಡಿಸ್ಕೊಂಡು ಅದನ್ನು ಕೂಡ ಎಲ್ಲನೂ ರೆಡಿ ಮಾಡಿಕೊಂಡೆ. ಹಾಗೆ ಮಂಡಕ್ಕಿ ತಿಂಡಿ ಫಸ್ಟ್ ಎಲ್ಲ ಒಗ್ಗರಣೆ ಮಾಡಿಕೊಟ್ಟು, ನಂತರದಲ್ಲಿ ನಾನು ಸಾರೆಲ್ಲ ರೆಡಿ ಮಾಡಿಡೋಣ ಅಂತ ಹೇಳಿ, ನಾವು ಇಬ್ಬರು ಇರೋದ್ರಿಂದ ಒಬ್ರಿಗೆ ಎಕ್ಸ್ಟ್ರಾ ಅನ್ನಂಗೆ 3 ಅವರೆಕಾಳು ತಿಂಡಿನ ಮಾಡ್ತಾಯಿದ್ದೀನಿ. ತಿಂಡಿ ಏನೋ ಎಲ್ಲ ಆಯಿತು. ಹಾಗೆಯೇ ಮನೆಯವರಿಗೆ ಟೈಮ್ ಕೂಡ ಆಗಿತ್ತು. ಅವ್ರಿಗೆ ಫಸ್ಟು ಅವರು ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದೆ. ಮನೆಯೆಲ್ಲ ಪೂಜೆ ಮುಗಿಸ್ಕೊಂಡು ಸ್ನಾನ ಪೂಜೆ ಹೋಗಿ ಬರ್ತಾರೆ. ಹಂಗಾಗಿ ಅವ್ರಿಗೆ ಒಂದು ತಿಂಡಿನ ನಾನು ರೆಡಿ ಮಾಡಿಕೊಟ್ಟೆ. ನಂತರದಲ್ಲೇ ನೆಕ್ಸ್ಟ್ ಕೆಲಸ ಶುರುವಾಯಿತು ನಂದು. ನೆಕ್ಸ್ಟ್ ಏನು ಮಾಡಿದೆ, ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ಗೆ ನಾನು ವರ್ಷ ಏನಾದರೂ ಒಂದು ಕ್ರಿಯೇಟಿವಿಟಿನ ಮನೆಯಲ್ಲೇ ಇರೋ ವಸ್ತುಗಳಿಂದ ಏನಾದರೂ ಮಾಡ್ತಾನೆ ಇರ್ತೀನಿ. ಅದರಲ್ಲೂ ಮತ್ತು ಆ ಸೀಸನ್ನಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಕೂಡ ನಾನು ಏನಾದ್ರು ಒಂದು ನನಗೆ ಸಂತೋಷ ಆಗೋಂಗೆ, ಈಗ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತಲ್ಲ, ನಾನು ಪ್ರತಿ ವರ್ಷವೂ ಸ್ವಲ್ಪ ಕಲರ್ಫುಲ್ಲಾಗಿ ಏನಾದರೂ ಆಚರಣೆ ಮಾಡ್ತೀನಿ. ಅದರಲ್ಲೂ ಮಕ್ಕಳು ಚಿಕ್ಕವ್ರು ಇರುವಾಗ ತುಂಬ ಚೆನ್ನಾಗಿ ಎಲ್ಲನೂ ಸೆಲೆಬ್ರೇಷನ್ ಕೂಡ ಮಾಡ್ತಾಯಿದ್ದೆ. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಆದ್ರೂ ಕೂಡ ನಮಗೆ ಮನಸ್ಸಿಗೆ ಖುಷಿ ಕೊಡಬೇಕು. ಒಂದು ಅವತ್ತಿನ ಹಬ್ಬದ ಮೆರುಗು ಬರಬೇಕು ಅಂದರೆ ಒಂದು ಟೇಬಲ್ ಮೇಲೆ ಯಾವತ್ತೂ ನಾನು ರೆಡಿ ಮಾಡಿ ಅದನ್ನೊಂದು ನೋಡಿದರೆ ನನಗೆ ಇಷ್ಟ. ನನಗೆ ಕೈಲಿ ಆಗೋ ತನಕನೂ ಅದನ್ನು ನಾನು ಮಾಡಬೇಕು ಅಂಥೇಳಿ ನಾನು ಮಂಕಾದರೆ ಅದು ಯಾರೂ ಮಾಡೋದಿಲ್ಲ. ಮನೆಯಲ್ಲಿ ಮಕ್ಕಳಿದ್ರೆ ಮಾಡ್ತಾರೆ, ಅವರು ಕೂಡ ಇರಲ್ಲ ಅಲ್ವ. ಹಾಗಾಗಿ ನಾನೇ ರೆಡಿ ಮಾಡ್ಕೊತೀನಿ. ಮಗಳು ಕೂಡ ಇವತ್ತು ಬರ್ತೀನಿ ಅಂತ ಹೇಳಿದಾಳೆ, ಒಂದು ಬೇರೆ ಕೆಲಸದ ಮೇರೆಗೆ. ನೋಡೋಣ ಸಂಜೆ ಅಷ್ಟೊತ್ತಿಗೆ ಏನಾದರೂ ಜಾಯಿನ್ ಆಗ್ತಾಳ ನೋಡಬೇಕು. ಅಷ್ಟರೊಳಗೆ ನಾನು ಒಂದು ಕ್ರಿಯೇಟಿವಿಟಿ, ನಾನು ಪಾಲ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಅದ್ರದ್ದು ವೇಸ್ಟ್ ಕವರ್ಸ್ ಎಲ್ಲ ಇರುತ್ತಲ್ವ, ಪಾಲ್ಸ್ ಮಾಡ್ಕೊತೀನಿ. ಹಾಗೆ ಬ್ಲೌಸಸ್ಸು, ಆಮೇಲೆ ಜಿಗ್ಜಾಗು, ಕುಚ್ಚು, ನನ್ನದೇ ಕೆಲಸ ನಾನೇ ಮಾಡ್ಕೊತೀನಿ. ಹಾಗೆ ನಾನು ವೇಸ್ಟ್ ಆಗಿರೋ ಅಂಥ ಅಂದರೆ ಪಾಲ್ಸ್ ಕವರ್ ಆಗಿರ್ಬೋದು ಅಥವಾ ಇಯರ್ಸ್ ಬಡ್ದು ಕವರ್ ಯಾವನ್ನೂ ಎತ್ತಿ ಬಿಸಾಕೋದಿಲ್ಲ, ಒಂದು ಕಡೆ ಸ್ಟೋರ್ ಮಾಡ್ತೀನಿ. ಮೊಬೈಲ್ ಬಾಕ್ಸ್ಗಳಾಗಿರ್ಬೋದು ಅಥವಾ ಏನಾದರೂ ಕಾಸ್ಮೆಟಿಕ್ಸ್ ತರಿಸಿರ್ತೀವಲ್ವ, ಆ ಥರ ಬಾಕ್ಸ್ಗಳನ್ನು ಕೂಡ ನಾನು ಒಂದು ಕಡೆ ಇಟ್ಟಿರ್ತೀನಿ, ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲ ನಾನಿವತ್ತು ಒಂದು ಅದರಲ್ಲಿ ಒಂದು ರೀಯೂಸ್ ಮಾಡ್ಕೊಳ್ಳೋಣ, ಡಸ್ಟ್ಬಿನ್ಗೆ ಹಾಕೋಂಥ ವಸ್ತುಗಳಿಂದನೇ ನಾನೇನಾದರೂ ಒಂದು ಕ್ರಿಯೇಟಿವಿಟಿ ಮಾಡಬೇಕು ಅಂತ ಈ ಸರಿ ನಾನು ಏನು ಮಕರ ಸಂಕ್ರಾಂತಿ ರಾಶಿ ಹಬ್ಬ, ಇದು ಬೆಳೆಗಳನ್ನೆಲ್ಲ ಚೀಲಕ್ಕೆ ತುಂಬಿ ರಾಶಿ ಮಾಡಿ, ಏನು ಕಣಸುಗ್ಗಿ ಅಂತ ಹೇಳ್ತಾರೆ ಹಳ್ಳಿ ಕಡೆ ಇದನ್ನು, ಆ ಥರ ಒಂದು ಸುಗ್ಗಿಯ ಹಬ್ಬನೇ ಈ ಮಕರ ಸಂಕ್ರಾಂತಿ. ಆ ದಿನದಲ್ಲಿ ನಾನು ಯಾಕೆ ಕೆಲವೊಂದು ಬೀಜಗಳು ಅಂದರೆ ಹಾಕಿ ಒಂದು ಹಸಿರನ್ನು ಯಾಕೆ ಮೂಡಿಸ್ಬಾರ್ದು ಅಂತ ಹೇಳ್ಬಿಟ್ಟು, ಅದೇ ಬಾಕ್ಸ್ಗಳಲ್ಲಿ ಏನು ಮನೆ ಕಟ್ಟಕ್ಕೆ ಬಳಸುವಂಥ ಮರಳು ಇದ್ದರೆ ಸಾಕು, ಮಣ್ಣೇ ಬೇಕು ಸಾಫ್ಟಾಗಿರೋದು ಅಂತಿಲ್ಲ, ಈ ಥರ ಖುಷಿ ಕೊಡೋ ಅಂಥ ಒಂದು ಗಿಡಗಳನ್ನು ಬೆಳೆಸೋಕ್ಕೆ. ಹಾಗೆ ನಾನು ಆ ಬಾಕ್ಸ್ಗಳಿಗೆಲ್ಲ ಮಣ್ಣನ್ನು ಫಿಲ್ ಮಾಡಿದೆ. ಎಕ್ಸ್ಟ್ರಾ ಕವರ್ಸ್ಗಳ್ನ ಮೊಳಕೆ ಬಂದು ಗಿಡ ಆದಮೇಲೆಲ್ಲ ತೆಗಿಬೋದು, ಹೇಗಲೇ ತೆಗೆದ್ರೆ ಜರುಗಾಡುತ್ತೆ. ಆವಾಗ ಏನಾದರೂ ಕಾಳು ಎಲ್ಲ ಹಾಕಿರ್ತೀವಲ್ಲ ಅದ್ರ ಬೇರು ಬಿಟ್ಕೊಂಡು ಮಣ್ಣು ಗಟ್ಟಿಯಾಗಿರುತ್ತೆ. ಹಾಗೆಯೇ ನಾನು ಒಂದೊಂದಕ್ಕೆ ಒಂದೊಂದು ಧಾನ್ಯಗಳನ್ನ ಹಾಕ್ತಾಯಿದ್ದೀನಿ. 2ಕ್ಕೆ ರಾಗಿ ಹಾಕ್ತಾಯಿದ್ದೀನಿ, 1ಕ್ಕೆ ಭತ್ತ. ಏನು ನಾನು ತೋರಣ ತರಿಸಿದ್ದೆ, ಅದರಲ್ಲಿ ಭತ್ತಗಳು ಉದುರಿತ್ತು, ಆ ಭತ್ತನ ಸ್ಟೋರ್ ಮಾಡ್ಕೊಂಡಿದ್ದೆ, ಅದನ್ನು ಒಂದರಲ್ಲಿ ಹಾಕಿ, ನೆಕ್ಸ್ಟು ಮೆಂತ್ಯ 2 ಇದರಲ್ಲಿ
ನಾನೇನು ಬಾಕ್ಸ್ಗಳು ಮಾಡಿದ್ನ ಅದರಲ್ಲಿ ಹಾಕಿದ್ದೀನಿ. ಹಾಗೆಯೇ ನಾನು ಹೆಸ್ರು ಕಾಳು ಕೂಡ ಒಂದೆರಡರಲ್ಲಿ ಹಾಕಿ ಇದನ್ನೆಲ್ಲನೂ ಕೂಡ ಹಬ್ಬದಷ್ಟೊತ್ತಿಗೆ ಇದು ಮೊಳಕೆ ಹೊಡೀಲಿ ಅನ್ನೋ ಉದ್ದೇಶದಿಂದ ನಾನು ಎಲ್ಲನ ರೆಡಿ ಮಾಡಿ ಶನಿವಾರನೇ ರೆಡಿ ಮಾಡಿ ಇಟ್ಟಿದ್ದೀನಿ. ಮಣ್ಣಾಗಿರೋದ್ರಿಂದ ಕೆಳಗಡೆ ಒಂದು ಪೇಪರನ್ನು ಆಲ್ರೆಡಿ ಹಾಕ್ಕೊಂಡು ಅದೆಲ್ಲ ರೆಡಿ ಮಾಡಿ ನೀರನ್ನೆಲ್ಲ ಅದಕ್ಕೆ ತುಂಬಿಸಿ ಫಿಲ್ ಮಾಡಿ ನಾನು ಇದನ್ನು ಒಂದು ಡೈನಿಂಗ್ ಟೇಬಲಲ್ಲಿ ಸೈಡಲ್ಲಿ ಇಡೋಣ ಅಂತೇಳ್ಬಿಟ್ಟು ಎಲ್ಲನ ರೆಡಿ ಮಾಡ್ತಾಯಿದ್ದೀನಿ. ಇದು ಹಬ್ಬದ ದಿನ ನನಗೆ ಲಾಗ್ ಹಾಕೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ತುಂಬ ಕೆಲಸ ಇದ್ದರೆ. ಬಟ್ ಆದಮೇಲಂತೂ ಒಂದು ಸರಿ ಯಾವ ಥರ ಬಂದಿತ್ತು ಅಂತ ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ವರ್ಕ್ ಮಾಡಿದೆ. ನಂತರ ನಾನು ಸಂಜೆಗೆ ಏನೆಲ್ಲ ಅಡುಗೆಗಳೆಲ್ಲನೂ ಇದೆ ಅಂತ ನೋಡಿಕೊಂಡು ಒಂದು ಸರ್ತಿ ನಾನು ಒಂದು ಎಳ್ಳು ಬೆಲ್ಲ ಮಾಡಬೇಕಿತ್ತಲ್ವ, ಅದ್ರ ಪ್ರಿಪ್ರೇಷನನ್ನು ಕೂಡ ಮಾಡೋಣ ಅಂಥೇಳಿ ಒಂದು ಸರಿ ಎಲ್ಲ ನೀಟ್ ಮಾಡಿ ಇಟ್ಟೆ. ಸಂಜೆ ಮಾಡಿದರೆ ಮುಗಿಯುತ್ತೆ, ಅಷ್ಟರೊಳಗೆ ಎಳ್ಳು ಬೆಲ್ಲ ಹುರಿಯೋಣ ಅಂಥೇಳಿ ಅದ್ರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇವತ್ತಿನ ದಿನ ನಾನು ಸಂಕ್ರಾಂತಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಏನು ಒಂದೊಂದೇ ಕೆಲಸನ ಮಾಡ್ಕೋಬೇಕು, ಒಂದೇ ಸರಿ ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಅಡುಗೆ ಮತ್ತು ದಿನನಿತ್ಯದ ರೊಟೀನ್ ಎಲ್ಲ ಇರುತ್ತಲ್ವ, ಅದ್ರ ಜೊತೆಗೆ ನಾವು ಒಂದೊಂದು ದಿವಸ ನಮಗೆ ಅವಕಾಶ ಸಿಕ್ಕಾಗ, ಹಬ್ಬ ಒಂದು 4-5 ದಿವಸ ಇದೆ ಅಂದಾಗ ನಾವೆಲ್ಲನೂ ಒಂದೊಂದಾಗಿ ಜೋಡಿಸ್ಕೋಬೇಕು. ಹಾಗೆ ನಾನು ಒಂದು ದಿವಸ ನಿಮಗೆ ಹೇಳ್ದಂಗೆ ತುಪ್ಪನೂ ಕಾಸ್ದೆ, ಹಾಗೆಯೇ ಸ್ವಲ್ಪ ಕೆಲವೊಂದು ಐಟಮ್ಗಳನ್ನ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಕೆಲವೊಂದು ಏನು ಕ್ರಾಫ್ಟ್ ವರ್ಕ್ ಥರ ಒಂದು ಹಬ್ಬಕ್ಕೆ ಸೆಲೆಬ್ರೇಷನ್ಗೆ ಕೆಲವೊಂದು ಐಟಮ್ ಕೂಡ ರೆಡಿ ಮಾಡಿದೆ. ಇವತ್ತಿನ ದಿನ ನಾನು ಅದ್ರ ಜೊತೆಗೆ ಏನು ಅದನ್ನೆಲ್ಲ ಮಾಡಿದ್ನಿ, ಅದ್ರ ಜೊತೆಗೆ ಈ ಕೆಲಸನೂ ಮುಗಿಸೋಣ ಅಂತೇಳಿ ಇವತ್ತು ಭಾಳ ಕೆಲಸನೇ ಇಟ್ಕೊಂಡಿದ್ದೀನಿ. ಇದು ಮಾಡೋ ಅಷ್ಟೊತ್ತಿಗೆ ಸಂಜೆನೇ ಆಗ್ತಾಯಿದೆ. ಅದೆಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ನಾನು ಒಂದು ಮಕರ ಸಂಕ್ರಾಂತಿಗೆ ಮೇಯ್ನಾಗಿ ಬೇಕಾಗಿರೋದು ಎಳ್ಳು ಬೆಲ್ಲ. ಹಾಗಾಗಿ ನಾನು ಇವತ್ತು ಎಳ್ಳು ಬೆಲ್ಲನೂ ಕೂಡ ಮಾಡ್ತಾಯಿದ್ದೀನಿ. ಬನ್ನಿ, ಹೋದ ವರ್ಷ ನನ್ನ ಮಕರ ಸಂಕ್ರಾಂತಿ ವಿಶೇಷವಾಗಿ ಎಲ್ಲ ಥರ ಫುಡ್ಡು ಏನೇನು ನಾವು ಆ ಹಬ್ಬದಲ್ಲಿ ಯೂಸ್ ಮಾಡ್ತೀವಿ ಆ ಥರ ಎಲ್ಲ ಫುಡ್ ಐಟಮ್ಗಳ್ನು ಕೂಡ ಮಾಡಿ ಕೂಡ ತೋರಿಸಿದ್ದೆ. ಸೊ ಆ ವಿಡಿಯೋಗಳನ್ನು ನಾನು ಪಿನ್ ಮಾಡ್ತೀನಿ ನಾನು ಇನ್ನೊಮ್ಮೆ. ಹಾಗೆಯೇ ಈ ಸರಿ ನಾನು ಲೈಟಾಗಿ ನನ್ನ ದಿನನಿತ್ಯದ ಕೆಲಸದಲ್ಲಿ ಇದು ಒಂದು ಕೆಲಸವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ. ಆಲ್ರೆಡಿ ನಾನು ಶೇಂಗಾನ ಹುರ್ಕೊಂಡು ಈ ಎಲ್ಲ ಬೇಳೆ ಮಾಡಿಕೊಂಡು ಹೊರಗೆಲ್ಲ ಹೋಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಇಲ್ಲಿ ಒಂದು 3/4 kg ಶೇಂಗಾನ ನಾನು ಹುರಿದು ಆಲ್ರೆಡಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಗೆಯೇ ಬೆಲ್ಲನೂ ಕೂಡ ನಾನು ನೋಡಿ ಈ ಥರ ಹೆಚ್ಕೊಂಡು ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ. ತುಂಬ ಕೆಲಸ ಹಿಡಿಯುತ್ತೆ, ಹಾಗಾಗಿ ನಾನು ಮುಂಚೆನೇ ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಕೊಬ್ಬರಿನೂ ಕೂಡ ಏನು ಕಪ್ಪಗಿರುತ್ತಲ್ಲ ಕೊಬ್ಬರಿ ಎಲ್ಲ, ಅದರ ವ್ಯಾಪಾರ ಎಲ್ಲನ ತೆಗೆದು ಈಗ ಮಗಳು ಅದನ್ನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ ಕೂಡ, ಅದನ್ನು ಪ್ರಿಪ್ರೇಷನ್ ನಡೀತಾ ಇದೆ. ಅದ್ರ ಜೊತೆಗೆ ಇವಾಗ ಏನು ಮಿಕ್ಕ ಐಟಮು ಎಳ್ಳು ಮತ್ತು ಶೇಂಗಾ ಕುಸುರಿ ಕಾಳನ್ನೆಲ್ಲನೂ ನಾನು ಮಿಕ್ಸ್ ಮಾಡಬೇಕು. ಈಗ ಮೇಯ್ನಾಗಿ ನಾನು ಏನು ಎಳ್ಳೊಂದನ್ನು ಹುರಿಬೇಕು, ಇವಾಗ ಹುರಿತಾ ಇದ್ದೀನಿ ಅದನ್ನು ಕೂಡ. ಬನ್ನಿ ಇವಾಗ ಸ್ಟವನ್ನು ಹಚ್ಕೊಂಡು ಎಳ್ಳನ್ನು ಕೂಡ ಹುರಿಯೋಣ. ಅಷ್ಟು ಎಳ್ಳು ನಾನು ಇಲ್ಲಿ ಅರ್ಧ kg ಎಳ್ಳು, ಅರ್ಧ kg ಬೆಲ್ಲದ ಪೀಸಸ್ಸು, ಅರ್ಧ kg ಕಡಲೆ, ಒಂದು 3/4 kg ಶೇಂಗಾ ತೊಗೊಂಡಿದ್ದೀನಿ, 100 ಗ್ರಾಮು 2 ಥರ ಕುಸುರಿ ಕಾಳನ್ನು ತೊಗೊಂಡಿದ್ದೀನಿ, ಅರ್ಧ kg ಅಷ್ಟು ಕೊಬ್ಬರಿನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣ ಉರಿಲೇನೆ ಸ್ವಲ್ಪ ಹುರ್ಕೊಳ್ಳೋಣ, ಹಸಿ ವಾಸನೆ ಎಲ್ಲ ಹೋಗೋ ಥರ. ಎಳ್ಳನ್ನು ಹಸಿಯಾಗೆ ತಿಂದರೆ ಗಂಟ್ಲು ಬೇಗ ಕಟ್ಟುತ್ತೆ ಅಥವಾ ಕೆಡುತ್ತೆ, ನೋವಾಗುತ್ತೆ. ಹಾಗಾಗಿ ಸ್ವಲ್ಪ ನಾವು ಎಳ್ಳನ್ನು ಬಿಸಿ ಮಾಡಿ ಅದನ್ನು ಹದವಾಗಿ ಹುರಿದು ಆನಂತರನೇ ಪ್ಯಾಕ್ ಮಾಡಬೇಕು. ಏನೋ ಸಡನ್ನಾಗಿ ನಾವು ಎಳ್ಳು ಬೆಲ್ಲ ಮಾಡ್ತೀವಿ ಅಂತೇಳಿ ಹಸಿದನ್ನೇ ತಂದು ಹಾಕಿ ಬೇರೆ ಆರೋಗ್ಯನ ಹಾಳು ಮಾಡಬಾರ್ದು. ಹಾಗಾಗಿ ಫಸ್ಟು ನಾವು ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಹದವಾಗಿ ಬರ್ತಾ ಇದೆ, ಇವಾಗ ಇದು ಹದವಾಗಿದೆ. ಇದನ್ನು ನಾನು ಒಂದು ಮರದಲ್ಲಿ ಆರೋದಕ್ಕೆ ಹಾಕ್ತೀನಿ. ಮಿಸ್ ಆಗಿಬಿಟ್ರೆ ಮೋಸ ಆಗಿಬಿಡುತ್ತೆ, ಡಾರ್ಕ್ ಆಗಿಬಿಡ್ತವೆ ಎಳ್ಳು, ನೋಡಿಕೊಂಡೇ ಹುರಿಬೇಕು. ಮನೇಲಿ ಬೆಳೆದಿದ್ದಾದರೆ ಅದನ್ನು ನೀಟ್ ಮಾಡ್ಕೊಡೋರಾದರೆ ಅದು ಇನ್ನೂ ರುಚಿಯಾಗಿರುತ್ತೆ. ಅದರದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿ ಅದನ್ನೆಲ್ಲನೂ ಒಂದು ರಫ್ ಆಗಿರೋ ಬಟ್ಟೆ ಮೇಲೆ ಹಾಕಿ ಉಜ್ಜಿದ್ರೆ ಚೆನ್ನಾಗಾಗುತ್ತೆ. ಅದನ್ನೆಲ್ಲ ಬಿಸಿಲಿಗೆ ಹಾಕಿ ಚಪ್ಪರಿಸ್ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಕಡಲೆನೂ ಕೂಡ ಹಾಗೆಯೇ ಲೈಟಾಗಿ ಒಂದು ಬಿಸಿ ಮಾಡಿ ಹಾಕೋಣ.
ನಾನು ಇವಾಗ ಕೊಬ್ಬರಿನೂ ಕೂಡ ಎಲ್ಲ ರ್ಯಾಪರ್ ತೆಗೆದು ಸಣ್ಣದಾಗಿ ಹೆಚ್ಚಿದ್ದೆ, ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ತೀನಿ. ಇವಾಗ ಬನ್ನಿ ನಾನು ಎಲ್ಲನೂ ಹುರಿದಿದ್ದೀನಲ್ವ ಅದನ್ನೆಲ್ಲ ಒಂದು ಸರ್ತಿನ ಕೂಡಿಸೋಣ. ಎಳ್ಳು ಮತ್ತು ಶೇಂಗಾ, ಕಡಲೆ ಹಾಗೆಯೇ ಕೊಬ್ಬರಿನೂ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಬೆಲ್ಲವನ್ನು ಈ ಥರ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕುಸುರಿ ಕಾಳುಗಳನ್ನು ಕೂಡ ರೆಡಿ ತೊಗೊಂಬಂದಿರೋದು, ಅದನ್ನು ಕೂಡ ಹಾಕಿ ಎಲ್ಲನೂ ಕೂಡ ಒಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಕಂಟೈನರ್ಗೆ ಹಾಕಿಡೋದು ಅಂತ ಹೇಳಿ ಎಲ್ಲನೂ ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ನನ್ನ ಮಸಾಲೆ ಬಾಕ್ಸ್ ಕೂಡ ನಾನು 15 ಡೇಸ್ಗೊಮ್ಮೆ ಕ್ಲೀನ್ ಮಾಡ್ಕೊತೀನಿ. ಹಾಗೆಯೇ ಮನೆಯವರು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಮೆಕ್ಯಾನಿಕಲ್ ಅಸೋಸಿಯೇಷನ್ನಿಂದ ಒಂದು ಕ್ರಿಕೆಟ್ ಲೀಗನ್ನು ಆಯೋಜನೆ ಮಾಡಿದರು. ಅದಕ್ಕೆ ನಮ್ಮ ಮನೆಯವ್ರು ಕೂಡ ಸ್ಪಾನ್ಸರ್ ಆಗಿ ಕೂಡ ಇದ್ದರು. ಹಾಗಾಗಿ ಅವ್ರಿಗೆ ಆ ಗ್ರೂಪಿಂದ ಇವತ್ತು ಒಂದು ಸನ್ಮಾನನೂ ಕೂಡ ಮಾಡಿದರು. ಹಾಗೆಯೇ ಪ್ರತಿ ವರ್ಷವೂ ಕೂಡ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ ಕೂಡ. ಈ ಸಾರಿ ನಾವು ಸ್ಪಾನ್ಸರ್ ಕೂಡ ಆಗಿದ್ವಿ. ಎಲ್ಲ ಕೆಲಸ ಮುಗಿದು ಆಲ್ರೆಡಿ ಊಟದ ಸಮಯ ಆಗಿಬಿಟ್ಟಿತ್ತು. ಹಾಗೆಯೇ ಒಂದು ಮುದ್ದೆನೂ ಕೂಡ ಎಲ್ಲ ಅನ್ನ ಸಾಂಬಾರು ಎಲ್ಲ ರೆಡಿ ಮಾಡಿಟ್ಟೆ. ನಾನು ಎಳ್ಳು ಬೆಲ್ಲ ಮಾಡೋಕ್ಕೆ ರೆಡಿಯಾಗಿದ್ದೆ. ಹಾಗೆಯೇ ನಾನು ನೆಕ್ಸ್ಟು ಮುದ್ದೆ ಒಂದು ಮಾಡಿಬಿಟ್ಟು ಊಟಕ್ಕೂ ಕೂಡ ರೆಡಿ ಮಾಡಿ ಇಬ್ಬರೂ ಕೂಡ ಊಟ ಮಾಡೋದು ಅಂತ ಹೇಳ್ಬಿಟ್ಟು ಮಗಳು ಕೂಡ ಬಂದಿದ್ಲು. ಹಾಗಾಗಿ ಅವ್ರಿಗೆ ಮುದ್ದೆ ಸಿಗಲ್ಲ ಪಿ ಜಿಯಲ್ಲಿ, ಹಾಗಾಗಿ ಮುದ್ದೆ ಊಟ ಎಲ್ಲ ಮಾಡಿ ಹಾಗೆ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಮಲಗೋವಷ್ಟೊತ್ತಿಗೆ ಆಗಲೇ 10:30 ಆಗಿತ್ತು. ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್, ಮತ್ತೆ ಸಿಗೋಣ.